ಅಬ್ಬಬ್ಬಬ್ಬಾ! ಏನಣ್ಣ ಮನೆ ಹಿಂಗಿದದು? ಒಳ್ಳೆ ಅರಮನೆ ಅರಮನೆ ಇದ್ದಂಗದಲ್ಲಣ್ಣೋ. ಬಾ, ದೊಡ್ಡ ಮನುಷ್ಯರು ಕಣೋ ಮಾರಾಯ ಅವರು. ರಾಜಕೀಯದಲ್ಲಿರೋರು ಏನು ಸುಮ್ಮನೆ ಸಾಮಾನ್ಯರಾ? ನಮ್ಮಂಗೆ ಸೀಟ್ ಮನೆ ಹೆಂಚು ಮನೇಲಿದ್ದಾರಾ? ಇಂಥ ಬಂಗ್ಲೆಲೇ ಇರ್ತಾರೆ. ನಾನು ಒಳಗಡೆಗೆ ಹೋಗ್ಬಿಟ್ಟು ಮಾತಾಡ್ಕೊಬತ್ತೀನಿ. ಇಲ್ಲೇ ಕೂತಿರು, ನಾನು ಕರೆದಾಗ ಬಾ. ಸರಿ ಕಣ, ಆಯಿತು, ಮಾತಾಡ್ಕೊಂಡು ಬರೋಗು. ಮಾತ್ರ ನನಗೆ ಕೆಲಸ ಆಗಲೇಬೇಕು, ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಆಯಿತು, ಕೂತಿರಪ್ಪ. ನಾನು ನಂಬಿ ಬಂದಿದ್ದೀನಿ ಅಂದಮೇಲೆ ನಾನು ಏನೋ ಒಂದು ಪ್ರಯತ್ನ ಮಾಡೇ ಮಾಡ್ತೀನಿ. ಮನೆ ಏನು ಚೆನ್ನಾಗದೆ. ನಾನಂತೂ ಇಂಥ ಮನೆ ಇಲ್ಲಿ ತನಕ ನೋಡೇ ಇಲ್ಲ. ಚೆನ್ನಾಗದೆ. ದುಡ್ಡು ಅಂದರೆ ಬಾಯಿ ಬಿಡ್ತಾನೆ. ಚೆನ್ನಾಗಿ ನಾವು ಮಾಡಿಕೊಡ್ಬೇಕು ಅವನಿಗೆ. ಸಾಹೇಬ್ರೆ, ಸಾಹೇಬ್ರೆ. ಯಾರು ನೀವು? ಸಾಹೇಬ್ರು ನೋಡಬೇಕು ಕಣವ. ನಾನು ನೆನ್ನೆ ಫೋನ್ ಮಾಡಿದೆ, ಮನೆಗೆ ಬನ್ನಿ ಅಂತ ಅಂದರು. ಹಳ್ಳಿಯಿಂದ ಸೀನಪ್ಪ ಬಂದವ್ರೆ ಅಂತ ಹೇಳಿ. ಗೊತ್ತಾಯ್ತದೆ ಅವ್ರಿಗೆ. ಕೂತೀರಾ 5 ನಿಮಿಷ, ಬರ್ತಾರೆ. ಕಾಫಿ ಟೀ ಏನು ತಗೋತೀರಾ? ಏನು ಬೇಡ ಕಣವ, ಎಲ್ಲನೂ ಮುಗಿಸ್ಕೊಂಡೇ ಬಂದು. ಸರಿ, ಕುತ್ಕೊಳ್ಳಿ, ಬರ್ತಾರೆ. ಸರ್, ಹಳ್ಳಿಯಿಂದ ಸೀನಪ್ಪ ಬಂದಿದ್ದಾರೆ. ನಿಮ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರಂತಲ್ಲ ಸರ್, ಅವರು ವೇಟಿಂಗ್ ರೂಮಲ್ಲಿದ್ದಾರೆ. ಹಾಂ, ನಾನು ನೋಡ್ತೀನಿ. ಏನೋ ಸೀನಪ್ಪ, ಅಪರೂಪದಂಗೆ ಬಂದ್ಬಿಟ್ಟಿದೀಯಾ? ನಾನೇನು ಕೆಲಸ ಆಗಬೇಕು ಅಂದರೆ ಬರೋದಲ್ವ ನೀನು? ಇಲ್ಲ ಸಾಹೇಬ್ರೆ, ಹಂಗೇನಿಲ್ಲ. ಕೆಲಸ ಮೇಲೆ ಕೂತ್ಕೋ, ಮರ್ಯಾದೆ ಸಾಕು. ನಿನ್ನ ಕೆಲಸ ನಾನು ನೋಡಿಲ್ವಾ? ಏನು ಬಂದ್ಬಿಟ್ಟಿದೆಯಲ್ಲ, ಏನು ವಿಷಯ? ನನ್ನ ಸ್ನೇಹಿತ ಬಂದವನೇ, ಹೊರಗಡೆ ಇದ್ದಾನೆ. ಅವನು ತುಂಬ ಕಷ್ಟದಲ್ಲವನೇ. ಅವನು ಜಮೀನು ಇಟ್ಕೊಂಡು ಸ್ವಲ್ಪ ದುಡ್ಡು ಕೊಡಿ ಅಂತ. ಅವನ ಕುಟುಂಬದವ್ರು ಒಪ್ಪಿದಾರೇನೆಯಾ? ಅವ್ರು ಒಪ್ಕೊಂಡ್ಮೇಲೆಯಾ ಅವನು ಬಂದಿರೋದು. ಆಯಿತು, ಕರ್ಸು ನಿನ್ನ ಸ್ನೇಹಿತನ, ಮಾತಾಡ್ದ. ಏ ದೋಸ್ತ, ದೋಸ್ತ, ಬಾರೆ ಇಲ್ಲಿ. ನಮಸ್ಕಾರ ಬುದ್ಧಿ. ಹೇಳಪ್ಪ. ಇವನೇನೋ ಕಷ್ಟದಲ್ಲಿದೆಯೇ ನೀನು, ಒಂದು ಜಮೀನು ಇಟ್ಕೊಂಡು ಸ್ವಲ್ಪ ದುಡ್ಡು ಕೊಡಿ ಅಂತ ಕೇಳ್ತಾವ್ರೆ. ಮನೇಲೆಲ್ಲ ಒಪ್ಕೊಂಡಿದ್ದಾರೇನಪ್ಪ? ಹೌದು ಬುದ್ಧಿ, ಒಪ್ಕೊಂಡವ್ರೆ. ಕಷ್ಟ ಇರೋದಕ್ಕೆ ಅಲ್ವಾ ಜಮೀನು ಪತ್ರ ತಂದಿರೋದು. ಸರಿ, ಅಗ್ರಿಮೆಂಟಿಗೆ ಸೈನ್ ಮಾಡು, ದುಡ್ಡು ತಗೊಂಡು ಹೋಗು. ಆದರೆ ಬೇಗ ತೀರಿಸ್ಬೇಕು. ಆಯಿತು ಬುದ್ಧಿ. ಸಾನು, ಆ ಟೇಬಲ್ ಮೇಲಿರೋ ಅಗ್ರಿಮೆಂಟ್ ಪೇಪರ್ ತಗೋಬಮ್ಮ. ಹಾಂ ಸರ್, ಬಂದೆ. ತಗೊಳಪ್ಪ, ಇದಕ್ಕೆ ಸೈನ್ ಹಾಕು. ಸಾನು, ಅಲ್ಲಿ ಕ್ಯಾಶ್ ಇಟ್ಟಿದ್ದೀನಿ, ತಗೊಂಡು ಬಮ್ಮ. ಸರಿ ಸರ್. ತಗೊಳಪ್ಪ. ಈಗ ಹೆಂಗೆ ನಿಯತ್ತಾಗಿ ಇಸ್ಕೊಂಡಿದ್ಯೋ ಹಂಗೆ ಕೊಡಬೇಕು ಕಣಪ್ಪ ವಾಪಸ್ಸು. ಬೇಗ ಕೊಡು. ಮಕ್ಳೊಂದ್ಗ ಕಷ್ಟ ಲೋನೇನು ಕೊಟ್ಟಿದ್ದೀನಿ. ಸರಿ ಬುದ್ಧಿ, ಆಯಿತು. ಬರ್ತೀನಿ ಸಾಹೇಬ್ರೆ. ಇರಪ್ಪ, ಊಟ ಮಾಡ್ಕೊಂಡು ಹೋಗುವೆ. ಸಾನು, ಊಟಕ್ಕೆ ರೆಡಿ ಮಾಡಪ್ಪ. ಬೇಡ ಸಾಹೇಬ್ರೆ, ಇನ್ನೊಂದ್ಸಲ ಬರ್ತೀನಿ. ಕ್ಯಾಶ್ ಕೈಯಲ್ಲದೆ ಜಪಾನ್ ಊರಿಗೋಗಿ. ಏನು ಮಾಡ್ತಾ ಇದೆಯೇ? ಓದ್ಕೊಳ್ಳೋದಿತ್ತು, ಸ್ವಲ್ಪ ಓದ್ಕೋತಾ ಇದ್ದೆ. ನಿಂದು ಮದುವೆ, ಇನ್ನು ಓದ್ಕೊಳ್ಳೋದೆಲ್ಲ ನಿಲ್ಲಿಸ್ಬಿಡು. ನೀನು ಓದಿ ಕೆಲಸ ತಗೊಂಡು ಸಂಬಳ ತಗೊಂಡು ನಿನ್ನ ದುಡ್ಡಲ್ಲಿ ನೀನು ಬದುಕೋದೇ ಏನೂ ಇಲ್ಲ.
ನಿನ್ನ ಸಾಹುಕಾರ ಇರೋಂಥ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ತಾ ಇರೋದು. ಬೆಳಗ್ಗೆ ಬಂದಿತ್ತಿಲ್ವಾ ಸಾವಿತ್ರಕ್ಕ, ಸಾಹುಕಾರ ಅಂತೆ ಹುಡುಗ, ಸಖತ್ತು ರಿಚ್ ಫ್ಯಾಮಿಲಿ ಅಂತೆ, ಅಂಥವ್ರು ಕೊಟ್ಟು ನಿನ್ನ ಮದುವೆ ಮಾಡ್ತಾವ್ರೆ. ತಮಾಷೆ ಮಾಡ್ತಾ ಇದೆಯಾ? ಅಮ್ಮನಿಗೆ ಹೇಳೋಣ ಹೇಳು. ನಿನಗೆ ಮದುವೆ ಆಗ ಆಸೆ ಆಗಿರಬೇಕು. ಕರಿ, ನಾನೇ ಕರಿತೀನಿರು. ಅಮ್ಮ ಅಮ್ಮ. ಏನ್ರವ ನಿಮ್ಮದು? ಏನು ಕೆಲಸ ಮಾಡ್ಕೊಳಂಗೆ ಇಲ್ಲ. ಅಮ್ಮ 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 ಒಬ್ರಾದ್ಮೇಲೆ ಒಬ್ರು ಕೂಕತ್ತೀರಿ. ಬಾರಮ್ಮ, ಇಲ್ಲಿ ತುಂಬ ಇಂಪಾರ್ಟೆಂಟ್ ಮ್ಯಾಟ್ರು. ಏನವ ಅದು ಇಂಪಾರ್ಟೆಂಟ್ ಮ್ಯಾಟ್ರು? ಸಾವಿತ್ರಕ್ಕ ಬಂದಿತ್ತಲ್ಲ, ಶ್ರೀಮಂತನ ಹುಡುಗ ಇದ್ದಾನೆ, ಲತನ್ಗೆ ಮದುವೆ ಮಾಡಿಸ್ಬಿಡದ ಅಂತ, ಅದಕ್ಕೆ ನಾವು ಒಪ್ಕೊಂಡು ತಾನೆ? ಒಪ್ಕೊಂಡು. ಇವಳು ಏನು ಕೆಲಸನೇ ಮಾಡಲ್ಲ, ಏನೂ ಇಲ್ಲ, ಬರೀ ಓದ್ತಾನೆ ಇರ್ತಾಳೆ. ಅದಕ್ಕೆ ಒಪ್ಕೊಂಡು ಮದುವೆ ಮಾಡಿ ಕಳಿಸ್ಬಿಡದ, ಅಲ್ಲೇ ಕುತ್ಕೊಂಡು ಓದ್ಲಿ ಅಂತವ. ನನಗೀಗಲೇ ಮದುವೆ ಬೇಡ, ನಾನು ಹೋಗೋದಿಲ್ಲ ಬೇರೆಯವ್ರ ಮನೆಗೆ, ನನಗೆ ನಿಮ್ಮನ್ನು ಬಿಟ್ಟಿರೋಕ್ಕಾಗೋದಿಲ್ಲ. ಅಳ್ಬೇಡ, ಸುಮ್ಮನೆ ಇರಲ್ಲ. ಅವಳು ಸುಮ್ಮನೆ ನಿನಗೆ ತಮಾಷೆ ಮಾಡ್ತಾ ಇರೋದು. ಅವಳನ್ನ ಅಳಿಸೋದೇ ನಿನ್ನ ಕೆಲಸ. ನಿನಗೆ ಹೇಳು, ಆ ಶ್ರೀಮಂತ ಹುಡುಗನ ಕೊಟ್ಟು ಮದುವೆ ಮಾಡ್ತೀನಿ, ಮಾಡ್ಕೊಂಡ್ಯಾ ಅಂತ. ಅಪ್ಪ ಎಲ್ಲೋಯ್ತಮ್ಮ? 2 ದಿನ ಆಯ್ತಲ್ಲ ಮನೆಗೆ ಬಂದು. ನೀನು ಕಣವ ನನ್ನ ಮಗಳು ಲಕ್ಷ್ಮೇ, ನೀನು ನನ್ನ ಮಗಳು. ನೋಡವ ಅಲ್ಲಿ ನೆನೆದವರ ಮನದಲ್ಲಿ ಬಂದರು ನೆನ್ಸ್ಕೊತಿದಂಗೆಯಾ? ಇದೇನಪ್ಪ 2 ದಿನ ಆಯಿತು ಮನೆ ಬಿಟ್ಟೋಗಿ, ಬಂದೇ ಇಲ್ಲ ಮನೆಗೆ. ಎಲ್ಲೋಗಿದೆ? ಕುಡ್ಕೊಂಡು ಬಂದಿದೆಯಾ? ಜೊತೆಗೆ ಬಾಟ್ಲೂ ತಂದಿದೆಯೇ? ನಾನು ನನ್ನ ಫ್ರೆಂಡ್ ಜೊತೆಲಿ ಟ್ರಿಪ್ ಹೋಯ್ತಾವನಿ, 4-5 ದಿನ ಮನೆಗೆ ಬರಲ್ಲ ಇನ್ನು. ಅವ್ವ ಬಿಟ್ಬಿಡಿ, ನಿಮ್ಮ ಕೆಲಸ ಏನದೋ ಅದು ನೋಡ್ಕೊಳ್ಳಿ. ಎಲ್ಲೋ ಹೋಗಿದ್ದು ಬರಲಂತೆ.